ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ಚೆನ್ನಾಗಿ ನಗಿಸ್ತಾ ಇರಬೇಕು. ಎಲ್ರಿಗೂ ಕೂಡ ಶುಭ ಮುಂಜಾನೆ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ. ಈ ಒಂದು ವಿಡಿಯೋನಲ್ಲಿ 2 ವಿಷಯಗಳನ್ನ ನಾನು ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಮೊದಲನೇದಾಗಿ ತುಂಬಾ ಕಷ್ಟಗಳು ನಮ್ಮ ಜೀವನದಲ್ಲಿ ಎದುರಾಗ್ತಾ ಇದೆ. ಏನು ಮಾಡಿದರೂ ಕೂಡ ನಮ್ಮ ಕಷ್ಟಗಳು ದೂರ ಆಗ್ತಾ ಇಲ್ಲ. ಏನು ಮಾಡೋದಂತ ಕೂಡ ಗೊತ್ತಾಗ್ತಾ ಇಲ್ಲ. ಒಂದಾದಮೇಲೆ ಇನ್ನೊಂದು ರೀತಿಯ ಕಷ್ಟಗಳು ನಮ್ಮ ಜೀವನದಲ್ಲಿ ಎದುರಾಗ್ತಿದೆ ಅನ್ನೋರೆಲ್ಲ ನೇರವಾಗಿ ಒಂದು ಮಾತು ಹೇಳ್ತೀನಿ. ನೀವು ಎಲ್ಲ ದೇವ್ರಿಗೂ ನಡ್ಕೊಳ್ಳೋ ಬದಲು ಎಲ್ಲ ದೇವ್ರಿಗೂ ನಡ್ಕೊಳ್ಳೋಕ್ಕಿಂತ ಒಂದು ತೂಕ ಜಾಸ್ತಿ ನಿಮ್ಮ ಮನೆ ದೇವ್ರಿಗೆ ನಡ್ಕೊಳ್ಳಿ. ಮನೆ ದೇವರು ಅಂತ ಅಂದರೆ ನಮ್ಮ ಹಿರಿಯರು ಪಾಲಿಸ್ತಾ ಬಂದಿರ್ತಾರಲ್ಲ, ದೊಡ್ಡವರೆಲ್ಲ ನಮ್ಮ ಮನೆ ದೇವ್ರಿಗೆ, ಆ ದೇವ್ರಿಗೆ ನೀವು ನಡ್ಕೊತ ಬನ್ನಿ. ಯಾಕಂದರೆ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ದೇವ್ರಿಗೂ ಸುತ್ತಾಡ್ತೀವಿ. ಎಲ್ಲ ದೇವ್ರ ಮೇಲೆ ಇರೋಷ್ಟು ನಂಬಿಕೆ ನಮಗೆ ಮನೆ ದೇವ್ರ ಮೇಲೆ ಕೆಲವೊಂದು ಸಲ ಇರೋದಿಲ್ಲ ಸ್ನೇಹಿತರೆ. ಆದರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ, ನೀವು ಮನೆ ದೇವ್ರಿಗೆ ಮನೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನ ಹಿಡ್ದೆ ನೀವು ಮುಕ್ಕೋಟಿ ದೇವಾನುದೇವತೆಗಳಿಗೂ ಸುತ್ತಾಕೊಂಬಂದರೂ ಕೂಡ, ಉಪವಾಸ ಮಾಡಿದರೂ ಕೂಡ, ನೀವು ಮಡಿಯಿಂದ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿದರೂ ಕೂಡ ನಿಮ್ಮ ಕಷ್ಟಗಳು ದೂರ ಆಗಲ್ಲ. ಬರೆದಿಟ್ಕೊಂಬಿಡಿ. ಯಾಕಂತ ಅಂದರೆ ನೀವು ಹೋದಂಥ ದೇವರು ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನ ದೂರ ಮಾಡಬೇಕಂದ್ರೆ ಮನೆ ದೇವರ ಒಂದು ಪರ್ಮಿಷನ್ ಇರಬೇಕು, ಅಂದರೆ ಅನುಮತಿ ಇರಬೇಕು. ನೀವು ಮನೆ ದೇವರಿಗೆ ನಡ್ಕೊತಾ ಇಲ್ಲ, ಎಲ್ಲ ದೇವ್ರಿಗೂ ನಡ್ಕೊತಿದ್ದೀನಿ ಅಂದರೆ ಕಷ್ಟಗಳು ದೂರ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನನ್ನ ಅನುಭವ ಇದು ಒಳ್ಳೆಯದಾಗಿರೋದ್ರಿಂದಲೇ ನಿಮಗೂ ಕೂಡ ಹೇಳ್ತಿದ್ದೀನಿ. ನನ್ನ ಪ್ರೀತಿಯ ಕುಟುಂಬ ಅಂದಮೇಲೆ ನಿಮಗೂ ಕೂಡ ಒಳ್ಳೆಯದಾಗಬೇಕಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸಾಧ್ಯವಾದಷ್ಟು ಕೂಡ ಹಿರಿಯರಿಂದ ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಅವರಿಂದ ತಿಳ್ಕೊಳ್ಳಿ ಮನೆ ದೇವ್ರ ವಾರ ಯಾವುದು. ಆ ವಾರದಂದು ನಿಮಗೆ ಸಾಧ್ಯವಾದರೆ ಗಂಜಲ ಹಾಕಿ ಕ್ಲೀನ್ ಮಾಡಿ, ಮನೆ ದೇವ್ರ ವಾರ ಯಾವುದಿರುತ್ತೋ ಮನೇಲಿ ಯಾರೋ ಒಬ್ಬರು ದೇವ್ರ ಮನೆನ ಗಂಜಲ ಹಾಕಿ ಕ್ಲೀನ್ ಮಾಡಿಕೊಂಡು ಮನೆ ದೇವರಿಗೆ ನಡ್ಕೊತ ಬನ್ನಿ. ಒಂದು 5 ವಾರ ನೀವು ಮಾಡಿ ನೋಡಿ. ಆದಷ್ಟು ಕೂಡ ನೀವು ಬರ್ತಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ಕಾಣ್ತೀರಾ. ಇವಾಗೇನು ಬೆಟ್ಟನೇ ತಲೆ ಮೇಲೆ ಬಿತ್ತು ಅನ್ನೋ ರೀತಿ ಕಷ್ಟಗಳನ್ನ ಹೊತ್ಕೊಂಡು ಕೂತಿದ್ದೀರಲ್ಲ, ಅದೆಲ್ಲವನ್ನೂ ಕೂಡ ಆ ದೇವರೇ ದೂರ ಮಾಡ್ತಾರೆ. ಆಯಿತಾ? ಸೊ ಮನೆ ದೇವರಿಗೆ ನಡ್ಕೊಳ್ಳಿ. 2ನೇದಾಗಿ, ಬದುಕಲ್ಲಿ ಯಾರಿಗಾದರೂ ಮೋಸ ಮಾಡಿ ನಗ್ನಗ್ತಾ ಇರೋರಿಗೆ ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವರು ಇದ್ದಾರಲ್ವ, ಅವ್ರಿಗೆ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಮಿಂದ ಮೋಸ ಹೋದಂಥ ವ್ಯಕ್ತಿಗಳೇನಾದರೂ ಇನ್ನೂವರೆಗೂ ನಿಮ್ಮ ನೆನಪಲ್ಲ ಕಣ್ಣೀರಾಗ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಂಬಿಡಿ, ಆ ಭಗವಂತ ನಿಮಗೆ ನೀಡುವಂಥ ಶಿಕ್ಷೆ ತುಂಬ ಅಂದರೆ ತುಂಬಾ ಕಠೋರವಾಗಿರುತ್ತೆ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಹೇಳೋದು ಕೇವಲ ನಿಮಗೆ ಈಗ ಮಾತು ಅಂತ ಅನಿಸಿದರೂ ಕೂಡ ಮುಂದೊಂದು ದಿನ ನಿಮ್ಮ ಜೀವನದಲ್ಲಿ ಬರುತ್ತಲ್ಲ ಕೆಟ್ಟ ದಿನಗಳು, ಆ ಕೆಟ್ಟ ದಿನಗಳೇ ನಿಮಗೆ ಹೇಳುತ್ತೆ, ನಾನು ಅವ್ರ ಜೀವನದಲ್ಲಿ ಅಷ್ಟೊಂದು ಆಟ ಆಡಬಾರ್ದಿತ್ತು, ಅವರಿಗೆ ನಂಬಿಸಿ ಕತ್ತು ಕೊಯ್ಯೋಂಥ ಕೆಲಸವನ್ನು ನಾನು ಮಾಡಬಾರ್ದಿತ್ತು, ಅದಕ್ಕೋಸ್ಕರನೇ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಎದುರಾಗಿದೆ ಅಂತ ನಿಮಗೆ ಆಗ ಸ್ಪಷ್ಟತೆ ಆ ಭಗವಂತನೇ ಕೊಡ್ತಾನೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ, ತಪ್ಪು ಯಾರು ಮಾಡಲ್ಲ ಅಂತಲ್ಲ, ಸಾಧ್ಯವಾದಷ್ಟು ಕೂಡ ತಪ್ಪನ್ನು ತಿದ್ಕೊಂಡು ನಡೆಯೋಣ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಕೂಡ ಚೆನ್ನಾಗಿರಿ. ನೀವು ಕೂಡ ಕೆಟ್ಟ ದಿನಗಳಿಗೆ ಗುರಿ ಆಗಬೇಡಿ, ಕಷ್ಟಗಳನ್ನ ಅನುಭವಿಸಬೇಡಿ, ಮತ್ತೊಬ್ಬರನ್ನ ನಂಬಿಸಿ ಕತ್ತು ಕೊಯ್ದು ಏನೋ ಸಾಧನೆ ಮಾಡಿದೆ ಅನ್ನೋ ರೀತಿ ಬದುಕೋದು ಬೇಡ. ಯಾಕಂತ ಅಂದರೆ ಕೆಲವು ಸಲ ಏನಾಗುತ್ತೆ, ಆ ಭಗವಂತನ ನಿರ್ಧಾರ ಏನಿರುತ್ತೋ ಗೊತ್ತಿಲ್ಲ. ನಮ್ಮ ಮೇಲೆ ಬೇಗ ಪ್ರಭಾವ ಬೀರದಿದ್ದರೂ ಕೂಡ ನಮಗಂತೂ ಶಿಕ್ಷೆ ಕೊಡ್ತಾನೆ ನಿಜ, ಮೋಸ ಮಾಡಿದವ್ರಿಗೆ. ಆದರೆ ಏನಾಗುತ್ತೆ, ಕೆಲವು ಸಲ ನಮ್ಮ ಬದಲು ಮನೆಯವ್ರಿಗೂ ಕೂಡ ಕಷ್ಟಗಳನ್ನ ಕೊಡೋಕ್ಕೆ ಮುಂದಾಗ್ತಾನೆ. ಆ ಭಗವಂತನ ಯೋಚನೆ ಹೆಂಗಿರುತ್ತೋ ಯಾರಿಗೆ ಗೊತ್ತಲ್ವಾ? ಆ ಭಗವಂತನ ತಡೆಯೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮತ್ತೊಬ್ಬರಿಗೆ ಮೋಸ ಮಾಡೋದ್ರಿಂದ ಏನೂ ಲಾಭ ಅಂತೂ ಇಲ್ಲಿ ಸಿಗೋದಿಲ್ಲ. ಸಾಧ್ಯವಾದಷ್ಟು ಕೂಡ ಎಲ್ಲರ ಜೊತೆ ನಗ್ನಾಗ್ತಾ ಇರೋಕ್ಕೆ ಪ್ರಯತ್ನ ಪಡೋಣ. ಅದು ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡೋಣ. ಆದರೆ ಕೆಟ್ಟದ್ದನ್ನು ಯಾರಿಗೂ ಬಯಸೋದು ಬೇಡ, ಮತ್ತೊಬ್ಬರ ಕಣ್ಣೀರಿಗೆ ನಾವು ಕಾರಣ ಆಗೋದು ಕೂಡ ಬೇಡ. ಯಾಕೆ ಬೇಕು? ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳು ಕೂಡ ಇದೆ ಅಲ್ವಾ? ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನೀವು ನಗ್ನಾಗ್ತಾ ಇರಿ, ಅವ್ರನ್ನೂ ನಗ್ನಾಗ್ತಾ ನೋಡ್ಕೊಳ್ಳಿ. ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಲಿ ಅಂತ ನಾನು ಕೂಡ ಭಗವಂತನ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.